ರೇಬಿಸ್ ಮುಕ್ತ ಭಾರತ ಮಾಡಬೇಕು ಅಂತ ಪಣ ತೊಟ್ಟಿದೆ ಸರ್ಕಾರಗಳು. ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಲೋಕದಲ್ಲೂ ಕೂಡ ಹೊಸ ಸಂಶೋಧನೆಗಳು ಕೂಡ ಆಗ್ತಾ ಇತ್ತು. ಬಟ್ ಈಗ ನಾಯಿಗಳಿಗೆ ಆಹಾರ ಕೊಡ್ತಾರಲ್ಲ, ಆಹಾರದಲ್ಲೇ ರೇಬಿಸ್ ಅನ್ನ ಅಥವಾ ಅದಕ್ಕೆ ಔಷಧಿಯನ್ನ ಕೊಡಬಹುದು ಅನ್ನೋ ರೀತಿಯಲ್ಲಿ ಒಂದು ಸಂಶೋಧನೆ ಆಗಿದೆಯಂತೆ. ಹಾಗಾದ್ರೆ ಹೆಂಗಿದೆ ಇದಕ್ಕೆ ತಯಾರಿಗಳು, ಎಷ್ಟು ಮಟ್ಟಿಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ, ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದೇಶವ್ಯಾಪಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಿದ್ದು ರೇಬಿಸ್ ಭಯ ಹೆಚ್ಚಾಗಿದೆ. ಮತ್ತೊಂದೆಡೆ ಪ್ರಾಣಿ ಪ್ರಿಯರು ಬೀದಿ ನಾಯಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ರಸ್ತೆಯಲ್ಲಿ ಎಲ್ಲಿ ನೋಡಿದರೂ ಬೀದಿ ನಾಯಿಗಳ ಸಂಚಾರ. ಅವು ಯಾವಾಗ ಹೇಗೆ ದಾಳಿ ಮಾಡುತ್ತಿವೆಯೋ ಎಂಬ ಭಯದಲ್ಲಿ ಸಾರ್ವಜನಿಕರು ಸಂಚಾರ ಮಾಡುವಂತಾಗಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಬೀದಿ ನಾಯಿಗಳಿಗೆ ರೇಬಿಸ್ ಚಿಕಿತ್ಸೆ ನೀಡಲು ಪಶು ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಮೂಲಕ ಒಂದು ಹೊಸ ವಿನೂತನ ಮಾದರಿಯ ಚಿಕಿತ್ಸೆ ತರಲು ಪಶು ವೈದ್ಯರು ಯತ್ನಿಸುತ್ತಿದ್ದಾರೆ. ಈಗ ಪೆಟ್ ಡಾಗ್ಸ್ ಇದೆ ನೋಡಿ, ಮುದ್ದು ನಾಯಿಗಳು ಅಥವಾ ಬೆಕ್ಕುಗಳಿದ್ದಿರ್ಬೋದು, ಮನೆಯಲ್ಲೇ ಸಾಕಿರ್ತಾರೆ. ಇಂಥ ನಾಯಿಗಳಿಗೆಲ್ಲ ಲಸಿಕೆ ಕೊಡುವಂಥದ್ದು ಅಂಥ ಒಂದು ತೊಂದರೆ ಏನಾಗೋದಿಲ್ಲ. ಯಾಕಂದರೆ ಅದರ ರೆಸ್ಪೆಕ್ಟಿವ್ ಓನರ್ಸ್ ಇರ್ತಾರಲ್ಲ, ಆ ಮುದ್ದು ಪ್ರಾಣಿಗಳ ಮಾಲೀಕರು ಇರ್ತಾರಲ್ಲ, ಅವರೇ ಅಂಥ ಮುದ್ದು ಪ್ರಾಣಿಗಳನ್ನು ಹಿಡ್ಕೊಳ್ತಾರೆ. ನಮ್ಮ ಪಶು ವೈದ್ಯರು ಅಥವಾ ಸಂಬಂಧಪಟ್ಟವರು ಹೋಗಿ ಅದಕ್ಕೆ ಇದು ಲಸಿಕೆಯನ್ನು ಕೊಡ್ತಾರೆ. ಇಂಜೆಕ್ಷನ್ ಕೊಡುವಂಥ ಮೂಲಕ ಅದಕ್ಕೆ ನಾವು ಲಸಿಕೆಯನ್ನು ಕೊಡ್ತೀವಿ, ಈ ರೇಬಿಸ್ ರೋಗ ಒಂದು ಬರದೇ ಇರೋ ಥರ. ಈಗ ಬೀದಿ ನಾಯಿಗಳಲ್ಲೆಲ್ಲ ಏನಾಗುತ್ತೆ ಅಂದರೆ ಒಂದು ಸಮಸ್ಯೆ, ನಮಗೆ ಅದನ್ನು ಹಿಡಿಯೋದು ದೊಡ್ಡ ಒಂದು ಕಷ್ಟ ಆಗುತ್ತೆ. ಇನ್ನು ನಾಯಿ ದಾಳಿಯಿಂದ ರೇಬಿಸ್ ಹರಡುವುದು ಸಾಮಾನ್ಯವಾಗಿದೆ. ಇದನ್ನು ತಪ್ಪಿಸುವ ಉದ್ದೇಶದಿಂದ ಹೊಸ ರೀತಿಯ ಚಿಕಿತ್ಸೆ ಮಾರುಕಟ್ಟೆಗೆ ತರಲು ಪ್ರಯೋಗಗಳು ನಡೆಯುತ್ತಿವೆ. ನಾಯಿಗಳಿಗೆ ಇಷ್ಟವಾದ ಆಹಾರದ ಮೂಲಕ ಚಿಕಿತ್ಸೆ ನೀಡಲು ತಯಾರಿ ನಡೆಸಲಾಗಿದೆ. ದೇಶದಲ್ಲೇ ಪ್ರಪ್ರಥಮವಾಗಿ ಬೀದರ್ ಪಶುವೈದ್ಯಕೀಯ ವಿದ್ಯಾಲಯ ಮತ್ತು ಹೆಬ್ಬಾಳ್ ಪಶುವೈದ್ಯಕೀಯ ಕಾಲೇಜು ಜಂಟಿಯಾಗಿ ಈ ಸಂಶೋಧನೆಯನ್ನು ಕೈಗೊಳ್ಳಲಾಗಿದೆ. ಇನ್ನು ಚಿಕಿತ್ಸೆಯನ್ನು 3 ಕೋಟಿ ವೆಚ್ಚದಲ್ಲಿ ಲಸಿಕೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಪರೀಕ್ಷೆ ಪಾಸ್ ಆದರೆ 2 ವರ್ಷಗಳಲ್ಲಿ ಮಾರುಕಟ್ಟೆಗೆ ಬರುವ ಸಾಧ್ಯತೆ ಇದೆ. 2030ರ ವೇಳೆಗೆ ರೇಬಿಸ್ ಮುಕ್ತ ಭಾರತ ಮಾಡಲು ಸರ್ಕಾರಗಳು ತೀರ್ಮಾನ ಮಾಡಿದ್ದಾರೆ. ಒಟ್ಟಿನಲ್ಲಿ ಬೀದಿ ನಾಯಿಗಳಿಗೆ ರೇಬಿಸ್ ಚಿಕಿತ್ಸೆ ನೀಡಲು ಸರ್ಕಾರದ ಅಧಿಕಾರಿಗಳು ಹರಸಾಹಸ ಮಾಡುತ್ತಿದ್ದು ವಿನೂತನ ಮಾದರಿಯ ಚಿಕಿತ್ಸೆ ಮಾರುಕಟ್ಟೆಗೆ ಬರುತ್ತಿದೆ. ಸಂಗಮೇಶ್ ಮೇತ್ರಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.